ನಂದು ಒಂದು ಜೀವನನ ಏನೇನು ಕೆಲಸ ಮಾಡ್ಬೇಕು, ಹಣೆ ಬರ ಸರಿ ಇಲ್ಲದ್ರೆ. ಹಲೋ ಮಚಾಸಿ, ಎಲ್ಲೆಲ್ಲೂ ನೋಡು ನಮ್ಮ ಕಾಲೇಜ್ ನಂಗೆ ಎಲ್ಲಿ ನೋಡ್ರು ನಮ್ಮ ಕಾಲೇಜೇ ಕಾಣಿಸ್ತಿತ್ತು. ಸೊ ಬೆಳಗ್ಗೆ ಎದ್ದು ತೊಳಿಲಿಲ್ಲದ ಮಕ್ಕ ತಕೊಂಡು ಕಾಲೇಜಿಗೆ ಹೋದೆ. ಅಲ್ಲಿಂದ ಟೈಮ್ 9:12 ಆಗಿದ್ರು ಇನ್ನೂ ಶೋ ಹೊಡ್ಕೊಂಡು ಹೋಗಿದ್ದೆ ಕಾಲೇಜಿಗೆ. ಬೆಳಗ್ಗೆ ಎದ್ದು ಟಿಫನ್ ಮಾಡಿರಲಿಲ್ಲ ಅಂತ ಟಿಫನ್ ಮುಗಿಸ್ಕೊಂಡು ನಾವು ನಮ್ಮ ಗ್ಯಾಂಗ್ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಗುರಿ ಮನೆ ಕಡೆ ಅಂತ ಬಂದ್ವಿ. ಮನೆಯಿಂದ ಸೀದಾ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ್ರೆ ಇಲ್ಲಿ ನಮ್ಮ ಮುತ್ತು ಸರ್ ನಾವು ಈಶ್ವರನ ವೇಟರ್ ಮಾಡಿಬಿಟ್ಟಿದ್ರು. ಅದೇ ದುಃಖದಾಗೆ ವಿಷ ತಿಂತೀನಿ ಅಂತ ತಿಂತಿದ್ದ. ಅದು ಏನು ತಿನ್ನೋ ಏನೋ ತಿಂದು ಮಂಗಡ್ದಂಗೆ ಆಡ್ತದೆ. ನಾನು ಕೇಳಿಸ್ಕೊಳ್ರಿ. ಕರ್ಮವಾದ ಹಾಡನ್ನು ಕೇಳ್ಕೊಂಡು ಈ ಕಡೆಗೆ ಬಂದು ನೋಡ್ರಿ, ಅರ್ಧ kg ಖಾರದ ಪುಡಿ, 1 kg ಉಪ್ಪು. ಏನು ಸಂಸಾರ ಮಾಡ್ತಾರೆ ಇವರು. ಆಮೇಲೆ ಇವ್ರ ಕೈಗೆ ಬಿಟ್ರೆ ಆಗಲ್ಲ ಅಂತ ನಾನು ಕಾರ್ನ್ ಮಾಡೋಣ ಅಂತ ಹೋದೆ. ಇವನು ಎಷ್ಟು ಬರಗೆಟ್ಟನೆ ಅಂದರೆ ಕೆಳಗೆ ಬಿದ್ದಿರೋ ಕಾರ್ನು ಬಿಡ್ತಿಲ್ಲ, ಹಂಗೆ ಆರಿಸ್ಕೊಂಡು ತಿಂತವನು. ಇವ್ನು ನೋವಾಕತ್ತೇನೋ ಅನ್ನೋ ಮುಟ್ತವನದನ್ನ. ತೆಗೆ ನಿನ್ನ ಜಲ್ದಿ ತಿನ್ನೋಕ್ಕೂ ನಮ್ಮ ಬಾಯಿ ನೀರು ಹಿಡಿತದವೆ ಅಂತ ಇಸ್ಕೊಂಡು ಮಾಡಿದ್ವಿ. ಅಲ್ಲಿ ಮಾಡೋರೊಬ್ಬರಾದರೆ ತಿನ್ನೋರು ಇಷ್ಟು ಜನ ಕಾಯ್ತಿದ್ವಿ ನೋಡ್ರಿ. ಅದರ ವ್ಲಾಗರ್ಸೇ ಜಾಸ್ತಿ ಜನ. ಅದಾದಮೇಲೆ ಫೈನಲ್ ಟಚ್ ಅಂಚ ಕಾರ್ಯಕ್ರಮಕ್ಕೆ ಬಂದ್ವಿ. ಅಂಚಾದ್ರೆ ಗೊತ್ತಲ್ಲ ಎಷ್ಟು ಜಗಳ ಅಂತ. ಇವ್ನ ಮೈಂಡ್ ವಾಯ್ಸು, ನೀವು ಜಗಳ ಆಡ್ರಿ ನನಗೆ ಫಸ್ಟ್ ಕೊಡ್ರಿ ಅನ್ನಂಗಿತ್ತು. ನಾವೆಲ್ಲ ಆರಾಮಾಗಿ ಬಾಣ್ಲಿ ಗಟ್ಲೆ ತಿಂದ್ವಿ. ಅದನ್ನ ಮುಗಿಸ್ಕೊಂಡು ಈ ಕಡೆ ನೋಡ್ರಿ ಎಲ್ಲರೂ ಇಷ್ಟ ಆರಾಮಾಗಿ ತಿಂತಿದ್ರೆ ಈ ನನ್ನ ಮಗ ಸಾರ್ ಮಾಡೋ ಚೌಟದಾಗ ತಿಂತವನೆ. ಇಷ್ಟು ಬರ್ಗೆಟ್ಟವ್ರು ಇರ್ತಾರ ಅಂತ ಅನ್ನಿಸ್ತು. ಹೆಂಗಾದ್ರೆ ಮಾಡ್ಕೊಂಡು ಸಾಯ್ರಿ, ನಂಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರ ನೋಡ್ರಿ ಇವರು. ರೌಂಡ್ 2 ಏನು ಕೆಲಸ ಮಾಡಿಲ್ಲ. ಬರೇ ನಿನ್ನ ಅಂತ ನಮ್ಮ ಆಂಟಿನ ಕರೆದು ಕೊನೆಗೂ ಕೆಲಸ ಮಾಡಿಸ್ಬಿಟ್ವಿ. ಅದಂತೂ ಭಾಳ ಸಂತೋಷ ಆಯ್ತು. ಇವತ್ತಿಗೆ ಇಷ್ಟ ಬರೋಣ, ಬೈ.